ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಜನರ ಅಭಿಪ್ರಾಯವನ್ನು ಕೇಳ್ತಾ ಇದ್ವಿ. ಜನ ಹೇಳ್ತಾ ಇರೋದು, ಕೆಲವರು ಈ ದೇಶ ಈ ಹಂತದಲ್ಲಿ ನಾವೆಲ್ಲರೂ ಕೂಡ ದೇಶದ ಜೊತೆಗೆ ಅಥವಾ ಕೇಂದ್ರ ಸರ್ಕಾರದ ಜೊತೆಗೆ ನಿಲ್ಲಬೇಕಾಗಿದೆ. ಯಾಕಂತಂದರೆ ಕೇಂದ್ರ ಸರ್ಕಾರ ಅನಿವಾರ್ಯವಾಗಿ ಏರಿಕೆ ಮಾಡಿರೋದು ಜಾಗತಿಕ ಮಟ್ಟದಲ್ಲಾಗಿರುವಂಥ ಸಮಸ್ಯೆಯ ಕಾರಣಕ್ಕಾಗಿ ದರ ಏರಿಕೆಯಾಗಿದೆಯೇ ವಿನಃ ಲಾಭದ ಉದ್ದೇಶದಿಂದ ದರ ಏರಿಕೆಯಾಗಿರೋದಲ್ಲ. ಸರ್ಕಾರದ ಜೊತೆ ಕೈ ಜೋಡಿಸೋಣ ಅಂತ ಕೆಲವರು ಹೇಳಿದರೆ, ಇನ್ನು ಕೆಲವರು ಕ್ರೂಡ್ ಆಯಿಲ್ನ ದರ ಕಡಿಮೆ ಇದ್ದಾಗ ಕೇಂದ್ರ ಸ್ವಾಮ್ಯದ ತೈಲ ಕಂಪನಿಗಳು ಲಾಭ ಮಾಡ್ಕೊಳ್ತಲ್ವಾ, ಆ ಲಾಭದ ದುಡ್ಡನ್ನು ಈಗ ಜನರಿಗೆ ಕೊಡ್ಬೋದಲ್ವಾ? ಸಂಕಷ್ಟದ ಸಂದರ್ಭದಲ್ಲಿ ಜನರ ಮೇಲೆ ಯಾಕೆ ಹೊರೆ ಹಾಕ್ತಾ ಇದ್ದೀರಿ? ಕಡಿಮೆ ಮಾಡಿ, ಇನ್ನೂ ಹೆಚ್ಚು ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥ ಅಭಿಪ್ರಾಯ. ಈಗ ಇನ್ನೊಬ್ಬರು ಕಾಲರ್ ಪ್ರದೀಪ್ ಅನ್ನೋರು ದೊಡ್ಡಬಳ್ಳಾಪುರದಿಂದ. ಪ್ರದೀಪ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್, ಮಾತಾಡಿ, ಏನ್ ಹೇಳ್ತೀರಿ? ನಾವೀಗ ಪ್ರಬುದ್ಧ ಪ್ರಜೆಗಳಾಗಿ ನಾವು ಸಿಚುವೇಶನ್ ಅರ್ಥ ಮಾಡ್ಕೋಬೇಕಾಗಿರೋ ಪರಿಸ್ಥಿತಿ ಇದು. ಈಗ ನಮ್ಮ ಜಿಲ್ಲೆಗಾಗ್ಲಿ, ನಮ್ಮ ರಾಜ್ಯಕ್ಕಾಗ್ಲಿ, ನಮ್ಮ ದೇಶಕ್ಕಾಗ್ಲಿ ಅಷ್ಟೇ ಎಲ್ಲ ಬಂದಿರೋದು. ಇದು ಇಡೀ ಪ್ರಪಂಚದಲ್ಲೇ ಪ್ರಾಬ್ಲಮ್ ಇದೆ. ನಾವೆಲ್ಲರೂ ಪ್ರಬುದ್ಧರಾಗಿ ಅರ್ಥ ಮಾಡ್ಕೊಂಡು ಈ ಬೆಲೆ ಏರಿಕೆಯನ್ನ ಸಹಕರಿಸ್ಕೋಬೇಕು. ಈ ರಾಜ್ಯ ಸರ್ಕಾರದವರು ಈ ಇಲ್ಲದೆಲ್ಲ ಮಾತಾಡ್ಕೊಂಡು ಅದನ್ನ ಜನಗಳಿಂದ ದಿಕ್ಕು ತಪ್ಪಿಸೋದು ಬೇಕಾಗಿಲ್ಲ. ಸುಮ್ನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅದಕ್ಕೆ ಸಹಕರಿಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಪ್ರೈಸ್ ಎಲ್ಲ ಕಡಿಮೆ ಆದಾಗ, ಸಿಚುವೇಶನ್ ಒಳ್ಳೇದಾದಾಗ ನಾವೇ ಎಲ್ಲ ಸೇರ್ಕೊಂಡು ಪ್ರೈಸ್ ನ ಕಡಿಮೆ ಮಾಡಕ್ಕೆ ಹೇಳೋಣ ಸರ್ಕಾರಗಳಿಗೆ. ಆಗ್ಲೂ ಪ್ರೈಸ್ ಕಡಿಮೆ ಮಾಡದಿದ್ರೆ ಆಗ ಕೇಳೋಣ ಅಂತ ಹೇಳೋದು ನೀವು? ಹೌದು, ಅವಾಗ ಕೇಳೋಣ. ಇವಾಗ ಎಲ್ಲರೂ ಸಹಕರಿಸಬೇಕಾಗಿರೋಂತ ಸ್ಥಿತಿ ಇದು. ಇವಾಗ ಬಂಗಾರ ಆಗ್ಲಿ ಮಿತವ್ಯಯ ಮಾಡ್ರಿ, ಸಾರ್ವಜನಿಕ ಸಾರಿಗೆಯಲ್ಲಿ ಜರ್ನಿ ಮಾಡಿ ಅಂತ ಹೇಳ್ತಾ ಇರೋದು. ಹಂಗಾಗಿ ನಾವೆಲ್ಲ ಸಹಕರಿಸಬೇಕಾಗಿರೋಂತ ಪರಿಸ್ಥಿತಿ. ಇಲ್ಲದೆಲ್ಲ ರಾಜಕೀಯ ಅನವಶ್ಯಕ ರಾಜಕೀಯ ಮಾಡೋದ್ ಬೇಡ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಚೆನ್ನಾಗದಾಗ ಎಲ್ಲ ನಾವೇ ಸೇರ್ಕೊಂಡು ಪ್ರೈಸ್ ನ ಕಡಿಮೆ ಮಾಡಕ ವಿರೋಧ ಮಾಡೋಣ ಅವಾಗ. ಎಸ್, ಥ್ಯಾಂಕ್ ಯು ಪ್ರದೀಪ್ ಅವರಿಗೆ. ನಾರಾಯಣ ಸ್ವಾಮಿ ಬೆಂಗಳೂರಿಂದ. ನಾರಾಯಣ ಸ್ವಾಮಿ ಅವರ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ, ಮಾತಾಡಿ, ತಮ್ಮ ಅಭಿಪ್ರಾಯ ಏನಿದೆ? ಸರ್, ಇದು ಏರ್ಸಿರೋದು ಕರೆಕ್ಟ್ ಆಗಿದೆ. 2 ತಿಂಗಳಿಂದ ನಾವು ಏರ್ಸಿಲ್ಲ. ಯುದ್ಧ ಸ್ಟಾರ್ಟ್ ಆಗಿ 2 ತಿಂಗಳಾಯ್ತು, ಇದುವರೆಗೂ ಏರ್ಸಿಲ್ಲ. ಈಗ ಏರ್ಸಿರೋದು ಏನು ತಪ್ಪಿಲ್ಲ. ಯಾಕೆಂದ್ರೆ ಇವರು ಪ್ರತಿಯೊಂದು ಕರ್ನಾಟಕ ಸರ್ಕಾರ ಪ್ರತಿಯೊಂದು ಐಟಮ್ ಮೇಲೂ ಏರಿಕೆ ಮಾಡಿದೆ. ಮೊನ್ನೆ ತಾನೇ ಕರೆಂಟ್ ಬಿಲ್ 58 ಪೈಸೆ ಜಾಸ್ತಿ ಮಾಡಿದೆ. ಯುದ್ಧ ಇಲ್ಲದೆ ಇದ್ದಾಗಲೂ ಜಾಸ್ತಿ ಮಾಡಿದೆ. 27 ಅಗತ್ಯ ಸೇವೆಗಳ ರೇಟ್ ಜಾಸ್ತಿ ಆಗಿದೆ. ಅಮೂಲ್ಗೆ ಇವ್ರಿಗೂ ಅಮೂಲ್ ಬಿಜೆಪಿ ಸರ್ಕಾರ ಇದ್ದಾಗ ಅಮೂಲ್ಗಾಗಿ ಒದ್ದಾಡಿ ನಮ್ಮ ಕರ್ನಾಟಕಕ್ಕೆ ಬೇಡ ಅಂತ. ಈಗ ಅಮೂಲ್ ಇವರೇ ಮತ್ತೆ 2 ರೂಪಾಯಿ ರೈಸ್ ಮಾಡಿದ್ದಾರೆ ನಿನ್ನೆ. ಒಂದಲ್ಲ ಸರ್, ಇವ್ರು ಪ್ರತಿಯೊಂದು ಈಗ ಇದು ಮದ್ಯಪಾನ ಅದು ಜಾಸ್ತಿ ಮಾಡಿದ್ದಾರೆ, ಪ್ರತಿಯೊಂದು ಜಾಸ್ತಿ ಮಾಡಿದ್ದಾರೆ. ಇವ್ರು ಏನ್ ಮಾಡಿದ್ರು ಓಕೆ. ಮೋದಿ 14 ವರ್ಷ ಆಯ್ತು ಬಂದು, 14ರಲ್ಲಿ ಬಂದಿದ್ದು. ಅವ್ರು ಬಂದಾಗಿನಿಂದ ಇದುವರೆಗೂ ವಿರೋಧಿಸದೇ ಆಯ್ತು. ಇವರು ಒಳ್ಳೇದು ಮಾಡ್ಲಿ ಕೆಟ್ಟದ್ದು ಮಾಡ್ಲಿ ಎಲ್ಲ ವಿರೋಧಿಸುವುದೇ ಆಗೋಯ್ತು ವಿರೋಧ ಪಕ್ಷದ್ದು. ಓಕೆ ಸರ್, ಥ್ಯಾಂಕ್ ಯು. ಈಗ ಚಂದ್ರನಾಯಕ್ ಅನ್ನೋರು ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ, ಏನ್ ಹೇಳ್ತೀರಿ ಸರ್? ತಮ್ಮ ಅನಿಸಿಕೆ ಏನು? ಅನಿಸಿಕೆ ಇದು ಮಾಡಿರೋದು ಕರೆಕ್ಟ್ ಆಗಿದೆ. ಇಲ್ಲಿನ ಬಿಜೆಪಿ ಗೌರ್ಮೆಂಟ್ ಜನಗಳಿಗೆ ತಿಳಿಸ್ಕೊಡ್ಬೇಕು ಯಾಕಾಗಿದೆ ಏನು ಅಂತ. ಇವರೆಲ್ಲ ಸುಮ್ಮನೆ ಇದ್ದಾರೆ. ಇದ್ರಲ್ಲೇ ಏನು ಇಲ್ಲ ಸರ್, ಕರೆಕ್ಟ್ ಆಗಿದೆ ಮಾಡಿರೋದು. ಸರಿ ಇದೆ, ಸರ್ಕಾರಕ್ಕೆ ಇದನ್ನ ಬಿಟ್ಟು ಬೇರೆ ದಾರಿ ಇರಲಿಲ್ಲ ಅಂತ ಹೇಳೋದು ನೀವು? ಹೌದು ಸರ್, ಹೌದು. ಓಕೆ ಸರ್, ಥ್ಯಾಂಕ್ ಯು. ಜನರ ಅಭಿಪ್ರಾಯವನ್ನು ನೋಡ್ತಾ ಇದ್ದೀರಿ ನೀವು. ಇನ್ನೂ ಜನರನ್ನ ಮಾತನಾಡಿಸೋಣ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.